HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ತಹಸೀಲ್ದಾರ್ ವಿರುದ್ಧ ಭ್ರಷ್ಟಾಚಾರದ ಆರೋಪ, ಅಮಾನತು ಮಾಡಿ ತನಿಖೆಗೆ ಸಂಘಟನೆಗಳ ಆಗ್ರಹ, ಪ್ರತಿಭಟನೆಗೆ ಬೆಂಬಲ ನೀಡಿದ ತಾಲೂಕು ಕಾಂಗ್ರೆಸ್ ಮುಖಂಡರು. ಆರಂಭವಾಗಿರುವ ಪರಿಶಿಷ್ಟ ಜಾತಿ ಜನಗಣತಿ ಮಾದಿಗ ಎಂದು ನಮೂದಿಸಲು ಮುಖಂಡರ ಮನವಿ, ಅರಿವು ಮೂಡಿಸುವ ಕಾರ್ಯಕ್ಕೆ ಮುಂದಾದ ವೇದಿಕೆ. ಯಶಸ್ವಿಯಾದ ಆಪರೇಷನ್ ಸಿಂಧೂರ, ಜಿಲ್ಲೆಯ ಎಲ್ಲೆಡೆ ಸಂಭ್ರಮಾಚರಣೆ, ಬೇಲೂರು ದೇಗುಲದಲ್ಲಿ ಸೈನಿಕರ ಕ್ಷೇಮಕ್ಕೆ ವಿಶೇಷ ಪೂಜೆ. ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹ ನೀಡುತ್ತಿರುವ ಚನ್ನರಾಯಪಟ್ಟಣ ತಾಲೂಕಿನ ತಹಸೀಲ್ದಾರರನ್ನ ಕೂಡಲೇ ಸೇವೆಯಿಂದ ಅಮಾನತು ಮಾಡಿ ಅವರ ವಿರುದ್ಧ ಸೂಕ್ತ ತನಿಖೆ ನಡೆಸಬೇಕು. ಇಲ್ಲವಾದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ತೀವ್ರವಾದ ಬೃಹತ್ ಹೋರಾಟ ನಡೆಸೋದು ಅನಿವಾರ್ಯವಾಗುತ್ತದೆ ಎಂದು ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಮತ್ತು ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ಸಂಚಾಲಕ ಎಚ್.ಎಸ್. ಮಂಜುನಾಥ್ ಆಗ್ರಹಿಸಿದರು. ಹಾಸನದಲ್ಲಿ ಮಾತನಾಡಿ, ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ತಹಸೀಲ್ದಾರ್ ಕಚೇರಿಯು ಒಳಗೊಂಡು ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿನ ಭ್ರಷ್ಟಾಚಾರ ಮಿತಿಮೀರಿ ನಡೆಯುತ್ತಿದೆ. ರೈತರು, ಜನಸಾಮಾನ್ಯರು ನಲುಗಿ ಹೋಗಿದ್ದಾರೆ. ಭ್ರಷ್ಟಾಚಾರವನ್ನು ನಿಯಂತ್ರಣಕ್ಕೆ ತರಬೇಕು ಹಾಗೂ ಭ್ರಷ್ಟಾಚಾರ ಮುಕ್ತ ಪಾರದರ್ಶಕ ಆಡಳಿತ ನಡೆಸಬೇಕೆಂದು ಚನ್ನರಾಯಪಟ್ಟಣ ತಹಸೀಲ್ದಾರ್ ಕಚೇರಿ ಎದುರು ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ವತಿಯಿಂದ ಕಳೆದ 7 ದಿನಗಳಿಂದ ನಡೆಸುತ್ತಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಹಾಸನ ಜಿಲ್ಲಾ ರೈತ, ಕಾರ್ಮಿಕ, ದಲಿತ, ಜನಪರ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸುತ್ತವೆ ಮತ್ತು ಭ್ರಷ್ಟಾಚಾರಕ್ಕೆ ನಾಯಕತ್ವ ನೀಡುತ್ತಿರುವ ತಹಸೀಲ್ದಾರರನ್ನ ಕೂಡಲೇ ಸೇವೆಯಿಂದ ಅಮಾನತು ಮಾಡಲು ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಗುವುದು ಎಂದರು. ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ಸಂಚಾಲಕ ಎಚ್.ಎಸ್. ಮಂಜುನಾಥ್ ಮಾತನಾಡಿ, ತಹಸೀಲ್ದಾರ್ ಅವರು ಪಟ್ಟಣ, ನಗರದ ಸುತ್ತಮುತ್ತ ಹಳ್ಳಿಗಳಲ್ಲಿ ಜಮೀನು ದುರಸ್ತು ಮಾಡಲು ಎಕರೆಗೆ ಲಕ್ಷಾಂತರ ರೂಪಾಯಿಗಳನ್ನು ರೈತರು ನೀಡಬೇಕೆಂದು ಕೇಳ್ತಾರೆ. ಈ ಮೂಲಕ ನೇರವಾಗಿ ಸುಲಿಗೆಗಿಳಿದಿದ್ದಾರೆ. ಲಂಚ ನೀಡದೆ ರೈತರ ಜಮೀನು ದುರಸ್ತಿಯಾಗುವುದಿಲ್ಲ. ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ಅವ್ಯವಹಾರದ ಮೂಲ ಕೇಂದ್ರವಾಗಿದೆ. ಈ ಸರ್ಕಾರದ ಕುರಿತು ಅತ್ಯಂತ ಅವಾಚ್ಯ ಶಬ್ದಗಳಿಂದ ಮಾತನಾಡಿರುವ ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿ ಹುದ್ದೆಯನ್ನ ಅಪಮಾನಕ್ಕೆ ಈಡು ಮಾಡಿದ್ದಾರೆ ಎಂದರು. ಕೂಡಲೇ ತಹಸೀಲ್ದಾರ್ ಸೇವೆಯಿಂದ ಅಮಾನತು ಮಾಡಿ ಅವರ ವಿರುದ್ಧ ಸೂಕ್ತ ತನಿಖೆ ನಡೆಸಬೇಕು. ಇಲ್ಲವಾದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ತೀವ್ರವಾದ ಬೃಹತ್ ಹೋರಾಟ ನಡೆಸಲಾಗುವುದು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಹಿರಿಯ ಮುಖಂಡ ಎಚ್.ಕೆ. ಸಂದೇಶ್, ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಎಚ್.ಆರ್. ನವೀನ್ ಕುಮಾರ್, ಡಿವೈಎಫ್ಐ ಎಂಜೆ ಪೃಥ್ವಿ, ತೆಂಗು ಬೆಳೆಗಾರರ ಹೋರಾಟ ಸಮಿತಿ ರಾಮಚಂದ್ರ ಹಳಗೇರಳ್ಳಿ, ದೊರೆ ಕಬಳಿ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಈಗಾಗಲೇ ವಿಷಯ ಪ್ರಸ್ತಾಪ ಆಗಿದೆ. ಚನ್ನರಾಯಪಟ್ಟಣ ತಹಸೀಲ್ದಾರ್ ನವೀನ್ ಕುಮಾರ್ ಅವರು ಬಹಿರಂಗವಾಗಿ ರೈತರಿಂದ ಹಣ ಕೇಳ್ತಕ್ಕಂಥದ್ದು, ಖಾತೆ ಮಾಡೋ ವಿಷಯದಲ್ಲಿ ಮತ್ತು ಬೋರ್ಡ್ ಮಾಡೋ ವಿಷಯದಲ್ಲಿ ನೇರವಾಗಿ ಭ್ರಷ್ಟಾಚಾರದಲ್ಲಿ ನಿರತರಾಗಿರ್ತಕ್ಕಂಥದ್ದು ಸಾಕಷ್ಟು ಆಡಿಯೋ ದಾಖಲೆಗಳಿವೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಈ ಹಿಂದೆನೂ ಕೂಡ ಜಿಲ್ಲಾಧಿಕಾರಿಯವರಿಗೆ ಸಾಕಷ್ಟು ಬಾರಿ ಅಲ್ಲಿಯ ನಮ್ಮ ಹೋರಾಟದ ಗೆಳೆಯರು ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ, ಲಿಖಿತವಾಗಿ ದೂರುಗಳನ್ನು ಕೊಟ್ಟಿದ್ದಾರೆ. ಈ ವಿಷಯದಲ್ಲಿ ಸಾಕಷ್ಟು ಮನವಿಗಳೆಲ್ಲ ಕೊಟ್ಟಾಗಿದೆ. ಸ್ಥಳೀಯ ಶಾಸಕರಿಗೆ, MP ಅವರಿಗೆ, ಉಸ್ತುವಾರಿ ಮಂತ್ರಿಗಳಿಗೆ, ಎಲ್ಲರ ಗಮನಕ್ಕೂ ತರಲಾಗಿದೆ. ಇಷ್ಟೆಲ್ಲ ಆದರೂ ಕೂಡ ಸುಮಾರು ಒಂದು 10 ತಿಂಗಳಾಗಿರ್ಬೋದು ಚನ್ನರಾಯಪಟ್ಟಣಕ್ಕೆ. ನಾವು ಫೆಬ್ರವರಿ ತಿಂಗಳಲ್ಲಿ 2/6/2025ರಲ್ಲಿ 2ನೇ ತಿಂಗಳಲ್ಲಿ 6/2/2025ರಲ್ಲಿ ಚನ್ನರಾಯಪಟ್ಟಣದಲ್ಲಿ ಇವೆಲ್ಲವನ್ನು ಗಮನಿಸಿ, ಅಂದರೆ ತಾಲೂಕಿನಲ್ಲಿ ತಹಸೀಲ್ದಾರ್ ಕಚೇರಿನೇ ನೇರವಾಗಿ ಭ್ರಷ್ಟಾಚಾರಕ್ಕೆ ಕೂಪವಾಗ್ಬಿಟ್ರೆ ಇತರೆ 32 ಇಲಾಖೆಗಳಿದ್ದಾವೆ. ಅಲ್ಲಿ 32 ಇಲಾಖೆಗಳು ಅಂದರೆ ಇ.ಒ. ಕಚೇರಿ ಇದೆ, ಪುರಸಭೆ ಇದೆ, ಕೃಷಿ ಇದೆ, ತೋಟಗಾರಿಕೆ ಇದೆ, ಈ ರೀತಿ ಲೋಕೋಪಯೋಗಿ ಇದೆ, ನೀರಾವರಿ ಇದೆ, ಈ ಥರದ್ದೆಲ್ಲ ವಿದ್ಯುತ್ ಇಲಾಖೆ ಇದೆ. 32 ಇಲಾಖೆಗಳಿದ್ದಾವೆ. ಆ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಸಹಜವಾಗಿ ಮಿತಿಮೀರೋದು ಸಹಜವಾಗುತ್ತೆ. ಇದು ಜನರಿಗೆ, ಅಲ್ಲಿ ಶ್ರೀಸಾಮಾನ್ಯ ರೈತರಿಗೆ, ಸಾಮಾನ್ಯ ಜನರಿಗೆ ಭಾಳ ಗಂಭೀರವಾದಂಥ ಸಂಕಷ್ಟವನ್ನು ಉಂಟು ಮಾಡ್ತಾ ಇದೆ. ಮತ್ತು ಈ ಭ್ರಷ್ಟಾಚಾರ ಅನ್ನೋದಕ್ಕೆ ನಲಿಗೋಗಿದ್ದಾರೆ ಜನ. ಆದರೆ ನವೀನ್ ಕುಮಾರ್ ಅಂತ ಒಬ್ಬ ತಹಶೀಲ್ದಾರ್ ಅಂದರೆ ಇವತ್ತು ಕ್ವಾಸಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆತನಿಗೆ ಎಲ್ಲ ಜಿಲ್ಲಾಧಿಕಾರಿಗಿಂತ ಹೆಚ್ಚು ರೆಸ್ಪಾನ್ಸಿಬಿಲಿಟಿ ಮತ್ತು ಕರ್ತವ್ಯಗಳಿದೆ ಅಂತ ನಾನು ಭಾವಿಸಿದ್ದೀನಿ. ಆದರೆ ಈ ಮನುಷ್ಯ ಸರ್ಕಾರದ ಅಡಿನಲ್ಲಿ ಕೆಲಸ ಮಾಡೋ ಅಂಥ ತಹಶೀಲ್ದಾರರು, ಸೂಳೆರ ಸರ್ಕಾರ, ಕಾಂಗ್ರೆಸ್ಸು, ನನಗೆ ಯಾವುದೇ ಪಾರ್ಟಿ ವಿಚಾರ ಅಲ್ಲ, ಪ್ರಶ್ನೆ ಅಲ್ಲ ಇದು. ಆದರೆ ಜ್ವಲಂತ ಸಮಸ್ಯೆಗಳು ತಾಲೂಕು ಕೇಂದ್ರಗಳಲ್ಲಿ ಇದ್ದಾವೆ. ಅನೇಕ ಸಮಸ್ಯೆಗಳಿಗೆ ಈತ ರೂವಾರಿಯಾಗಿ ನಿಂತಿರಬೇಕಾಗಿತ್ತು ತಹಶೀಲ್ದಾರರು. ತಾಲೂಕಿನ ಮ್ಯಾಜಿಸ್ಟ್ರೇಟ್ ಆತ. ಇವತ್ತು 1 to 5 ನಡೀತಾ ಇದೆ. ಒಂದು ಜಿಲ್ಲಾಧಿಕಾರಿಯವರು ಅತ್ಯಂತ
ಅದನ್ನು ಮನಸ್ಸಿಗೆ ತಗೊಂಡು ತುಂಬ ಶಿಸ್ತುಬದ್ಧವಾಗಿ ಕೆಲಸ ಮಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಚನ್ನರಾಯಪಟ್ಟಣ ತಹಸೀಲ್ದಾರ್ ನಡವಳಿಕೆ, ಇವರು ಬಹಿರಂಗವಾಗಿ ನಾನು ದೊಡ್ಡ ವಸೂಲಿ. ಜಾತಿ ಜನಗಣತಿದಾರರು ಸಮೀಕ್ಷೆಗಾಗಿ ಮನೆಗೆ ಬಂದಾಗ ಮಾದಿಗ ಎಂದು ನಮೂದಿಸಿ ಈ ಬಗ್ಗೆ ಅರಿವು ಮೂಡಿಸಲು ಮನೆ ಮನೆಗೆ ಮಾದಿಗ ಎನ್ನುವ ಸ್ಟಿಕ್ಕರ್ ಪೋಸ್ಟರ್ ಅಂಟಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದೀಗ ಬಿಡುಗಡೆಗೊಳಿಸುತ್ತಿರುವುದಾಗಿ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಮಾದಿಗ ಮಹಾಸಭಾ ವೇದಿಕೆ ಜಿಲ್ಲಾಧ್ಯಕ್ಷ ಎಚ್.ಪಿ. ಶಂಕರರಾಜ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಪರಿಶಿಷ್ಟ ಜಾತಿಗಳಲ್ಲಿ ಜನಸಂಖ್ಯಾವಾರು ಒಳ ಮೀಸಲಾತಿ ವರ್ಗೀಕರಣಕ್ಕೆ ಕಳೆದ 30 ವರ್ಷಗಳಿಂದ ಮಾದಿಗ ಸಂಘಟನೆಗಳು, ದಲಿತ ಸಂಘಟನೆಗಳು ಅನೇಕ ಬಾರಿ ಹೋರಾಟ ಮಾಡುತ್ತಾ ಬಂದಿವೆ. ಈ ಸಂಘಟನೆಗಳ ಹೋರಾಟಕ್ಕೆ ಮಣಿದ ರಾಜ್ಯ ಸರ್ಕಾರ ಒಳ ಮೀಸಲಾತಿ ನೀಡಲು ಹಿರಿಯ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿ ತೀರ್ಮಾನಿಸಿತು. ಈ ಸಮಿತಿಯು ಒಳ ಮೀಸಲಾತಿ ಕಲ್ಪಿಸಲು ನಿರ್ದಿಷ್ಟವಾದ ಮಾಹಿತಿ ಸಿಗದ ಕಾರಣ ಮಧ್ಯಂತರ ವರದಿ ಸರ್ಕಾರಕ್ಕೆ ಸಲ್ಲಿಸಿತು. ಈ ಮಧ್ಯಂತರ ವರದಿ ಆಧಾರದ ಮೇಲೆ ದತ್ತಾಂಶವನ್ನು ಆಧರಿಸಿ ಹೊಸದಾಗಿ ಪರಿಶಿಷ್ಟ ಜಾತಿ ಸಮೀಕ್ಷೆ ನಡೆಸಲು ಸರ್ಕಾರ ತೀರ್ಮಾನಿಸಿತು ಎಂದು ಹೇಳಿದರು. ಮಾದಿಗ ಸಂಘಟನೆಗಳ ಹೋರಾಟಗಾರರಿಗೆ ತಿಳಿಸುವುದೇನೆಂದರೆ, 30 ವರ್ಷದ ಹೋರಾಟದ ಫಲವಾಗಿ ಮೇ 5ರಿಂದ 17ರವರೆಗೂ ಮನೆ ಮನೆ ಸಮೀಕ್ಷೆ, ಮೇ 19ರಿಂದ 21ರವರೆಗೆ ಮತಗಟ್ಟೆ ವಿಶೇಷ ಸಮೀಕ್ಷೆ, ಮೇ 19ರಿಂದ 23ರವರೆಗೆ ಆನ್ಲೈನ್ ಮೂಲಕ ಸ್ವಯಂ ಘೋಷಣೆ ಸಮೀಕ್ಷೆ ನಡೆಯಲಿದ್ದು 14 ಜಿಲ್ಲೆಗಳಲ್ಲಿ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಇವುಗಳು ಗೊಂದಲದ ಗೂಡಿನಲ್ಲಿರುವುದರಿಂದ ಸಂಘಟನೆಯ ಹೋರಾಟಗಾರರಿಗೆ 30 ವರ್ಷದ ಹೋರಾಟದ ಫಲವಾಗಿ ಮೇ 5ರಿಂದ ಮಾದಿಗ ಜನಾಂಗದ ಸಮೀಕ್ಷೆ ಪ್ರಾರಂಭವಾಗಿದೆ. ಆದ್ದರಿಂದ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಕ್ರಮ ಸಂಖ್ಯೆ 61ರ ಅಡಿಯಲ್ಲಿ ನಿಮ್ಮ ಜಾತಿ ಮಾದಿಗ ಎಂದು ಬರೆಸಿ ಈ ಪರೀಕ್ಷೆಯಲ್ಲಿ ಹೋರಾಟಗಾರರು ಸಂಪೂರ್ಣವಾಗಿ ನಿಗಾವಹಿಸಿ ಮಾದಿಗರ ಪರೀಕ್ಷೆಯಲ್ಲಿ ಗೆಲ್ಲಬೇಕು. ಇದರ ಅಂಗವಾಗಿ ಜಿಲ್ಲೆ, ತಾಲೂಕು ಹಾಗೂ ಹೋಬಳಿ ಬೂತ್ ಮಟ್ಟದಲ್ಲಿ ಜನಗಣತಿ ಸಮೀಕ್ಷೆಗೆ ಬಂದಾಗ ಸಂಪೂರ್ಣ ನಿಗಾವಹಿಸಿ ಮಾದಿಗ ಎಂದು ಬರೆಸಬೇಕೆಂದು ಈ ಮೂಲಕ ಒತ್ತಾಯ ಮಾಡುತ್ತೇವೆ ಎಂದು ಸಮುದಾಯದ ಬಗ್ಗೆ ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್, ಮಾದಿಗ ಮಹಾಸಭಾ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಮಹೇಶ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ವಸಂತಕುಮಾರ್, ಅರಸೀಕೆರೆ ಅಧ್ಯಕ್ಷ ಚಂದ್ರಪ್ಪ ಮಾಡಾಳು, ಶ್ರೀನಿವಾಸ್, ಅರಸಪ್ಪ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ತಮ್ಮ ಮುಖಾಂತರ ಇವತ್ತು ಪತ್ರಿಕಾಗೋಷ್ಠಿಯ ವಿಚಾರ ಏನೆಂದರೆ, ಕಳೆದ 30 ವರ್ಷದಿಂದ ನಾವು ಪರಿಶಿಷ್ಟ ಜಾತಿಯ ಜನಸಂಖ್ಯಾವಾರು ಒಳ ಮೀಸಲಾತಿಗೆ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಪ್ರತ್ಯೇಕ ಮೀಸಲಾತಿ ಬೇಕು, ಆ ಮೀಸಲಾತಿ ಜಾರಿ ಆಗಬೇಕು ಅಂತ ನಮ್ಮ ಹೋರಾಟ. ಇವತ್ತು ಅನೇಕ ಸಲ ನಿಮಗೆ ಗೊತ್ತಿದೆ, ದಲಿತ ಸಂಘಟನೆಗಳು ಹಾಸನ ಜಿಲ್ಲೆಯ ಮತ್ತು ಮಾದಿಗ ಸಂಘಟನೆಗಳು ಜೊತೆಯಾಗಿ ನಾವು ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ಮಾದರಿಯಾಗೋ ರೀತಿಯಲ್ಲಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಐತಿಹಾಸಿಕ ಶ್ರೀ ಚನ್ನಕೇಶವ ದೇಗುಲದಲ್ಲಿ ಸರ್ಕಾರದ ನಿರ್ದೇಶನದಂತೆ ಮುಜರಾಯಿ ಇಲಾಖೆಗೆ ಸೇರಿದ ದೇವಾಲಯದಲ್ಲಿ ದೇಶದ ಸೈನಿಕರ ಹೆಸರಲ್ಲಿ ವಿಶೇಷ ಪೂಜೆ ಸಲ್ಲಿಸುವಂತೆ ಸರ್ಕಾರ ಆದೇಶ ನೀಡಿದ ಹಿನ್ನೆಲೆ ವಿಶೇಷ ಪೂಜೆ ಸಲ್ಲಿಸಿದ್ದು ನಂತರ ಮಹಾಮಂಗಳಾರತಿ, ವಿಶೇಷ ಪ್ರಸಾದ ವಿನಿಯೋಗ ಮಾಡಿ ಬಂದಂತಹ ಭಕ್ತರಿಗೆ ವಿತರಿಸಲಾಯಿತೆಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಈ ವೇಳೆ ಸೈನಿಕರ ಹಾಗೂ ಪ್ರಧಾನಿ ಹೆಸರಲ್ಲಿ ಸಂಕಲ್ಪ ನೆರವೇರಿಸಿ ಪೂಜೆ ಸಲ್ಲಿಸಿದ ನಂತರ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, 1 ವಾರದ ಹಿಂದಷ್ಟೇ ಪಾಕಿಸ್ತಾನ ನರಹೇಡಿಗಳು ಪ್ರವಾಸಿಗರ ಮೇಲೆ ಹಲ್ಲೆ ನಡೆಸಿ ಹತ್ಯೆಗೈದಿದ್ದು, ಅಂದು ತಮ್ಮ ಸೌಭಾಗ್ಯವನ್ನ ಕಳೆದುಕೊಂಡಿದ್ದ ಸಹೋದರಿಯರಿಗೆ ಮಾತು ಕೊಟ್ಟಂತೆ ಪ್ರಧಾನಿ ಇಂದು ಆಪರೇಷನ್ ಸಿಂಧೂರ ಎಂಬ ಹೆಸರಲ್ಲಿ ದಾಳಿ ನಡೆದಿದೆ. ನಮ್ಮ ಸೈನಿಕರು ಇದಕ್ಕೆ ಪ್ರತೀಕಾರ ತೀರಿಸಿಕೊಂಡಿದ್ದು, ಅದರಂತೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲು ಎಲ್ಲಾ ರೀತಿ ಸಿದ್ದತೆ ಮಾಡಿಕೊಂಡಿರುವ ಭಾರತ ಸೇನೆಗೆ ಆತ್ಮಸ್ಥೈರ್ಯ ತುಂಬುವ ಉದ್ದೇಶದಿಂದ ದೇಶದ ಎಲ್ಲಾ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತಿದ್ದು, ದೇಗುಲದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ಹಾಗೂ ನರಸಿಂಹಪ್ರಿಯ ಭಟ್ ಸೈನಿಕರ ಹಾಗೂ ಆಪರೇಷನ್ ಸಿಂಧೂರದಲ್ಲಿ ಭಾಗವಹಿಸಿದ್ದ ಸೈನಿಕರಿಗೆ ಶ್ರೇಯೋಭಿವೃದ್ಧಿಗಾಗಿ ಸಂಕಲ್ಪ, ಅಷ್ಟೋತ್ತರ ಸ್ತುತಿ ಸೇರಿದಂತೆ ವಿಶೇಷ ಪೂಜೆ ಸಲ್ಲಿಸಿದ್ದು, ನಂತರ ಮಹಾಮಂಗಳಾರತಿ, ವಿಶೇಷ ಪ್ರಸಾದ ವಿನಿಯೋಗ ಮಾಡಿ ಬಂದಂತಹ ಭಕ್ತರಿಗೆ ವಿತರಿಸಲಾಯಿತು ಎಂದರು. ದೇಶದ ಎಲ್ಲಾ ನಾಗರಿಕರು ನಮ್ಮನ್ನ ರಕ್ಷಣೆ ಮಾಡುತ್ತಿರುವ ಸೈನಿಕರಿಗೆ ಧೈರ್ಯ ತುಂಬಲು ಪ್ರತಿಯೊಬ್ಬರು ಪ್ರಾರ್ಥನೆ ಸಲ್ಲಿಸಬೇಕೆಂದು ಮನವಿ ಮಾಡಿದರು. ಅಲ್ಲದೆ ತಾಲೂಕಿನ ಎಲ್ಲಾ ದೇವಾಲಯದಲ್ಲಿ ಸೈನಿಕರ ಹೆಸರಲ್ಲಿ ಪೂಜೆ ಸಲ್ಲಿಸುವಂತೆ ಸೂಚಿಸಲಾಗಿದೆ ಎಂದರು. HCN ನ್ಯೂಸ್, ಬೇಲೂರು. ಪ್ರಥಮವಾಗಿ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಚನ್ನಕೇಶವನ ಪಾದಕ್ಕೆ ನಮಸ್ಕರಿಸುತ್ತಾ, ಈ ದೇಶವನ್ನು ಮುನ್ನಡೆಸ್ತಕ್ಕಂಥ, ದೇಶದಲ್ಲಿ ಶಾಂತಿಯನ್ನು ಸೃಷ್ಟಿಯನ್ನು ಮಾಡತಕ್ಕಂಥ ಈ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಶೇಷವಾಗಿ ಗೌರವಿಸ್ತಾ, ಈ ದೇಶಕ್ಕೆ ರಕ್ಷಣೆಯನ್ನು ಕೊಡ್ತಕ್ಕಂತಹ ಈ ದೇಶದ ಸೈನಿಕರನ್ನು ಆತ್ಮೀಯವಾಗಿ ಗೌರವಿಸ್ತಾ, ವಿಶೇಷವಾಗಿ ಕೇಶವನಾಥಾಯ ನಯನಾನಂದಮೂರ್ತಿಯೇ ಲೀಲಾಪೂರ್ಣಿಮಾಸಾಯ ಪ್ರತ್ಯಜ್ಞಾನಾಯ ಸತ್ಯಂ ಸತ್ಯಂ ಪುನಃಸತ್ಯಂ ಉದ್ಧತ್ಯ ಬುದ್ಧಿಮುಚ್ಯತೆ ವೇದಶಾಸ್ತ್ರಾತ್ ಪರಮಾಸ್ತಿ ನದಯ. ಇವತ್ತಿನ ದಿನ ಕೇಂದ್ರ ಸರ್ಕಾರದಲ್ಲಿ ಅಂತೆ ನಮ್ಮ ಏನು ಉಗ್ರಗಾಮಿಗಳ ಉಪಟಳವನ್ನು ತಡೆಯಲು
ಮಾನ್ಯ ಪ್ರಧಾನದ ನೇತೃತ್ವದಲ್ಲಿ ಪಡೆಯೋ ಸಿಂಧೂರ ಅನ್ನೋ ಹೆಸರಿನಲ್ಲಿ ಅವರ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Katehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration, presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಚನ್ನರಾಯಪಟ್ಟಣ ತಾಲೂಕು ದಂಡಾಧಿಕಾರಿ ವಿರುದ್ಧ ಮಾಡುತ್ತಿರುವ ಪ್ರತಿಭಟನೆಗೆ ಕಾಂಗ್ರೆಸ್ ಪಕ್ಷದ ಬೆಂಬಲವೂ ಇದೆ ಎಂದು ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷ LP ಪ್ರಕಾಶ್ ಗೌಡ ತಿಳಿಸಿದರು. ಚನ್ನರಾಯಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ತಾಲೂಕು ದಂಡಾಧಿಕಾರಿ ನವೀನ್ ಕುಮಾರ್ ಅವರು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಕೆಟ್ಟ ಶಬ್ದ ಬಳಕೆ ಮಾಡಿರುವುದನ್ನು ಖಂಡಿಸಿ ತಾಲೂಕಿನ ವಿವಿಧ ಪರ ಸಂಘಟನೆಗಳು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಕಾಂಗ್ರೆಸ್ ಪಕ್ಷದ ಬೆಂಬಲವೂ ಇದೆ. ಈ ನಿಟ್ಟಿನಲ್ಲಿ ಸ್ಥಳೀಯ ಶಾಸಕರು ಸಾರ್ವಜನಿಕರಿಗೆ ಮತ್ತು ಪ್ರತಿಭಟನಾಕಾರರಿಗೆ ಲಿಖಿತ ರೂಪದಲ್ಲಿ ದೂರು ಅರ್ಜಿಯನ್ನ ನೀಡುವಂತೆ ಕೇಳಿರುವುದು ಸರಿಯಲ್ಲ. ತಾಲೂಕಿನ ಜನಪ್ರತಿನಿಧಿಯಾಗಿ ಹಾಗೂ ತಾಲೂಕಿನ ಸ್ಥಳೀಯ ಶಾಸಕರಾಗಿ ಎಲ್ಲಾ ಇಲಾಖೆ ಆಡಳಿತವು ತಮ್ಮ ಕೈಲಿದೆ. ಆದರೆ ಇಂತಹ ವಿಷಯದಲ್ಲಿ ಸಾರ್ವಜನಿಕರಿಂದ ಮತ್ತು ಪ್ರತಿಭಟನಾಕಾರರಿಂದ ತಾಲೂಕು ದಂಡಾಧಿಕಾರಿಗಳ ಮೇಲೆ ಲಿಖಿತ ಹೇಳಿಕೆ ನೀಡುವಂತೆ ಕೇಳಿರೋದು ಎಷ್ಟರ ಮಟ್ಟಿಗೆ ಸರಿ? ಈಗಾಗಲೇ ನಡೆಯುತ್ತಿರುವ ಕೆಲ ಭ್ರಷ್ಟಾಚಾರಗಳ ಬಗ್ಗೆ ಸಾರ್ವಜನಿಕರಿಂದ ಮತ್ತು ಪ್ರತಿಭಟನಾಕಾರರಿಂದ ಅರ್ಜಿ ಪಡೆದು ದೂರಿನ ಬಗ್ಗೆ ತನಿಖೆ ಮಾಡಿದ್ದೀರಾ? ಒಮ್ಮೆ ಆಲೋಚಿಸಿ. ಯಾರೇ ತಪ್ಪು ಮಾಡಿದ್ರೂ ಕೂಡ ತಪ್ಪೇ ಹೊರತು ಸರಿಯೆಂದು ನಾವು ಹೇಳೋದಿಲ್ಲ. ಆದರೆ ಶಾಸಕರು ನೀಡಿರುವ ಹೇಳಿಕೆ ಲಘುವಾಗಿದೆ. ಇಂತಹ ಹೇಳಿಕೆಗಳನ್ನು ನೀಡುವ ಮೊದಲು ಆಲೋಚನೆ ಮಾಡಿ ಹೇಳಿಕೆ ನೀಡೋದು ಸೂಕ್ತವಾಗಿದೆ. ಜನ ಮರಳೋ ಜಾತ್ರೆ ಮರಳೋ ಎಂಬಂತೆ ಶಾಸಕರು ಎಲ್ಲಾ ವಿಚಾರದಲ್ಲೂ ಕೂಡ ಮೂಗು ತೂರಿಸೋರು ಸಾಮಾನ್ಯ. ಆದರೆ ಇಂತಹ ವಿಷಯದಲ್ಲಿ ಹಿಂದೇಟು ಹಾಕುತ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಆಲೋಚನೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಹಾಗೂ ಭೂ ನ್ಯಾಯಮಂಡಳಿ ಸದಸ್ಯ ಪ್ರಕಾಶ್ ಮಾತನಾಡಿ, ಶಾಸಕರು ಎಲ್ಲ ವಿಷಯದಲ್ಲೂ ಮುಂದೆ ಇರ್ತಾರೆ. ಆದರೆ ಇಡೀ ರಾಜ್ಯವೇ ನಮ್ಮ ತಾಲೂಕಿನ ಭ್ರಷ್ಟಾಚಾರದ ಬಗ್ಗೆ ನೋಡುತ್ತಿದ್ರೂ ನಮಗೂ ಅದಕ್ಕೂ ಸಂಬಂಧವಿಲ್ಲ ಎಂಬಂತೆ ಇರ್ತಾರೆ. ಜನ ಮೊದಲಿನಿಂದಲ್ಲ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಸರ್ಕಾರಕ್ಕೆ ಪತ್ರ ವ್ಯವಹಾರ ಮಾಡಿ ಕೂಡಲೇ ವರ್ಗಾವಣೆ ಮಾಡಿಸುವುದು ಕ್ಷೇತ್ರದ ಶಾಸಕರ ಜವಾಬ್ದಾರಿಯಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಿಆರ್ ಮೂರ್ತಿ, ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ರಾಕೇಶ್, ತಾಲೂಕು ಸರ್ಕಾರಿ ಆಸ್ಪತ್ರೆ ಆರೋಗ್ಯ ರಕ್ಷಾ ಕಮಿಟಿಯ ಸದಸ್ಯ ಮೋಹನ್ ಕಲ್ಕೆರೆ ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಮೊದಲನೇದೇನಪ್ಪ ಅಂತ ಹೇಳಿದ್ರೆ, 2ನೇ ತಾರೀಕಿಂದ ತಾಲೂಕು ಆಡಳಿತದ ಮುಂದೆ ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ನಡೀತಾ ಇದೆ. ಆ ಹೋರಾಟಕ್ಕೆ ನಮ್ಮೆಲ್ಲರೂ ಸಹ ಕಾಂಗ್ರೆಸ್ನ ವತಿಯಿಂದ ನಮ್ಮೆಲ್ಲರೂ ಸಹ ನಾವು ಕೂಡ ಜನಪ್ರತಿನಿಧಿಗಳಾಗಿ ಅವರಿಗೆ ಬೆಂಬಲ ಸೂಚಿಸ್ತಾ ಇದ್ದೀವಿ. ಹಾಗೂ ಜೊತೆಗೆ ಏನು ಈ ಹಿಂದೆ ಒಂದು 2-3 ದಿನದ ಹಿಂದೆ ನಮ್ಮ ತಾಲೂಕಿನ ಶಾಸಕರು ಈ ಭ್ರಷ್ಟಾಚಾರದ ಹೋರಾಟದ ಬಗ್ಗೆ ಹೇಳಿಕೆ ಕೊಡಬೇಕಾದ್ರೆ ಸಾರ್ವಜನಿಕರು ನೀವು ಲಿಖಿತ ಮೂಲಕ ನನಗೆ ಕೊಡಿ, ಬರವಣಿಗೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ನಾನು ಕಂದಾಯ ಸಚಿವರಿಗೆ ನಾವು ತಪ್ಪಿಸ್ತೀವಿ ಅಂತ ಹೇಳಿದ್ದಾರೆ. ಈ 2 ವಿಚಾರವಾಗಿ ನಾವು ಪ್ರಮುಖವಾಗಿ ನಾವು ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದೀವಿ. ಚನ್ನಪಟ್ಟಣ ಬ್ಲಾಕ್ ಕಾಂಗ್ರೆಸ್ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರ ಪತ್ರಿಕೆಗಳ ಉದ್ದೇಶ ಅಂದರೆ, ನಿಮ್ಮ ತಾಲೂಕಿನಲ್ಲಿ ಏನು ಭ್ರಷ್ಟಾಚಾರ ನಡೀತಿದೆ ಅಂತೇಳಿ ಅನೇಕ ಸಂಘಟನೆಗಳಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೇವೆ. ಆ ಪ್ರತಿಭಟನೆಗೆ ನಮ್ಮ
ಚನ್ನರಾಯಪಟ್ಟಣ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಎಲ್ಲ ಕೂಡ ಸಂಪೂರ್ಣ ಸಹಕಾರ ಇದೆ. ಚನ್ನರಾಯಪಟ್ಟಣ ತಾಲೂಕಿನ ಕಾಂಗ್ರೆಸ್ ಏನಿದೆ ಯಾವತ್ತೂ ಕೂಡ ಭ್ರಷ್ಟಾಚಾರ ವಿರೋಧವಾಗಿದೆ ಸರ್. ಎಂದಿಗೂ ಕೂಡ ನಾವು ಯಾವತ್ತೂ ಕೂಡ ಭ್ರಷ್ಟಾಚಾರವನ್ನು ಸಪೋರ್ಟ್ ಮಾಡ್ಕೊಂಡು ಬಂದಿಲ್ಲ. ಮೊನ್ನೆ ನಡೆದಂಥ ಭ್ರಷ್ಟಾಚಾರ ಪ್ರತಿಭಟನೆಯಲ್ಲಿ ನಮ್ಮ ಹಿರಿಯರ ಪುಟ್ಟೇಗೌಡರು ಕೂಡ ಭಾಗವಹಿಸಿ. ಹಾಸನ ತಾಲೂಕಿನ ಶೆಟ್ಟಿಹಳ್ಳಿ ಗಡಿ ಸಾತೇನಹಳ್ಳಿ ಬಳಿ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಮೇ 10 ಶನಿವಾರದಂದು ಬೆಳಗ್ಗೆ 9:30ಕ್ಕೆ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ಕ್ಲಬ್ ಆಫ್ ಸೆಂಟ್ರಲ್ ಅಧ್ಯಕ್ಷ ಎಂಡಿ ನಾಗೇಶ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ ಶೆಟ್ಟಿಹಳ್ಳಿಯ ಪರಿಸರ ಪ್ರೇಮಿ ಹಾಗೂ ಸಮಾಜ ಸೇವಕರಾದ ಹನುಮೇಗೌಡ, ಶ್ರೀ ಲಕ್ಷ್ಮೀ ರಂಗನಾಥ್ ಎಜುಕೇಷನ್ ಟ್ರಸ್ಟ್, ರೋಟರಿ ಕ್ಲಬ್ ಆಫ್ ಸೆಂಟ್ರಲ್ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಬಿಸಿ ಟ್ರಸ್ಟ್ ಇವರ ಸಹಯೋಗದೊಂದಿಗೆ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಗಿಡ ನೆಡುವ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಶಿಬಿರದಲ್ಲಿ ಮಧುಮೇಹ ತಪಾಸಣೆ, ರಕ್ತದ ಒತ್ತಡ ತಪಾಸಣೆ, ಸ್ತ್ರೀರೋಗ ತಪಾಸಣೆ, ಉಸಿರಾಟ ತೊಂದರೆ, ದಂತ ತಪಾಸಣೆ, ಕೀಲು ಮತ್ತು ಮೂಳೆ ರೋಗ ತಪಾಸಣೆ, ಕಣ್ಣಿನ ಪರೀಕ್ಷೆ ಸೇರಿದಂತೆ ಇತರೆ ಪರೀಕ್ಷೆಗಳನ್ನು ಮಾಡಲಾಗುವುದು ಎಂದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಮತ್ತು ಉದ್ಘಾಟನೆಯನ್ನ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಶ್ರೀ ಶಂಭುನಾಥ ಸ್ವಾಮೀಜಿ ನೆರವೇರಿಸಲಿದ್ದಾರೆ. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸೌರಭ್ ಕುಮಾರ್, ಉಪವಿಭಾಗಾಧಿಕಾರಿ ಮಾರುತಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ, ಭಾರತೀಯ ರೆಡ್ ಕ್ರಾಸ್ ಚೇರ್ಮನ್ ಎಚ್ಪಿ ಮೋಹನ್, ಜಿಲ್ಲಾ ಕಸಾಪ ಗೌರವ ಕಾರ್ಯದರ್ಶಿ ಬಿಆರ್ ಭೂಮಿಗೌಡ, ಬಿಸಿ ಟ್ರಸ್ಟ್ ಯೋಜನಾಧಿಕಾರಿ ಧನಂಜಯ್, ಮಣಿ ಆಸ್ಪತ್ರೆ ಮುಖ್ಯಸ್ಥರಾದ ಡಾ ಸೌಮ್ಯಮಣಿ, ಜೀವಜ್ಯೋತಿ ಆಸ್ಪತ್ರೆಯ ಡಾ ಚಂದನ್, ವಿಕೇರ್ ಡೆಂಟಲ್ ಮುಖ್ಯಸ್ಥರಾದ ಡಾ ವೈಭವ್ ಇತರರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಸಾಪ ಗೌರವ ಕಾರ್ಯದರ್ಶಿ ಬಿಆರ್ ಭೂಮೇಗೌಡ, ರೋಟರಿಯನ್ ನಾಗೇಂದ್ರ, ಶೆಟ್ಟಿಹಳ್ಳಿಯ ಪರಿಸರ ಪ್ರೇಮಿ ಹಾಗೂ ಸಮಾಜ ಸೇವಕರಾದ ಹನುಮೇಗೌಡ, ರೋಟರಿಯನ್ ಪ್ರಕಾಶ್, ನಾಗರಾಜ್ ಹೆತ್ತೂರು ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸ್ನೇಹಿತರೆ, ರೋಟರಿ ಸಂಸ್ಥೆ ಅನೇಕ ವರ್ಷಗಳಿಂದ ಅನೇಕ ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ದಿನಾಂಕ 10/5/2025 ಶನಿವಾರ ಸಾತೇನಹಳ್ಳಿ, ಶೆಟ್ಟಿಹಳ್ಳಿ ಗಡಿ ಈ ಒಂದು ಭಾಗದಲ್ಲಿ ಕೌಶಿಕ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವಂಥ ಹಳ್ಳಿಗಳಲ್ಲಿ ಏನಿದೆ ಆ ಎಲ್ಲ ಹಳ್ಳಿಗಳ ಒಂದು ಜನರಿಗೋಸ್ಕರ ನಮ್ಮ ಶೆಟ್ಟಿಹಳ್ಳಿ ಗ್ರಾಮದ ಶ್ರೀ ಹನುಮೇಗೌಡರು, ಪರಿಸರ ವಾದಿಗಳು ಹಾಗೂ ಸಮಾಜ ಸೇವಕರು ಅವರ ಒಂದು ಆರ್ಥಿಕ ಸಹಾಯದ ನೆರವಿನಿಂದ ಹಾಗೂ ಶ್ರೀ ಹನುಮೇಗೌಡರು ಪರಿಸರ ಪ್ರೇಮಿಗಳು, ಸಮಾಜ ಸೇವಕರು, ಶೆಟ್ಟಿಹಳ್ಳಿ ಇವರು ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಮೂಲತಃ ಕೃಷಿನೇ ಅವಲಂಬಿಸಿ ಬದುಕ್ತಾ ಇದ್ದಂಥ ವ್ಯಕ್ತಿ. ತುಂಡು ಭೂಮಿ ಇದ್ದಿದ್ದರಿಂದ ತನ್ನ ವೈಯಕ್ತಿಕ ಜೀವನೋಪಾಯಕ್ಕಾಗಿ ಇಲ್ಲಿಂದ ವಲಸೆ ಹೋಗಿ ಆಂಧ್ರದಲ್ಲಿ ತನ್ನ ಜೀವನನ ಕಂಡುಕೊಂಡು ಅಲ್ಲಿ ಆರ್ಥಿಕವಾಗಿ ಸಬಲನಾಗಿ ಆರ್ಥಿಕವಾಗಿ ತನ್ನ ವೈಯಕ್ತಿಕ ಜೀವನನ ಕಟ್ಕೊಂಡು ಇವತ್ತು ಸಮಾಜಮುಖಿಯಾಗಿ ಒಂದೆರಡು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮೆಲ್ಲರ ಸಹಕಾರನೂ ಬಯಸ್ತಾ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಆಲೂರು ತಾಲೂಕಿನ ಕೆಂಚಾಂಬಿಕೆ ದೇವಿಯ ದೊಡ್ಡ ಜಾತ್ರಾ ಮಹೋತ್ಸವ ದಿನಾಂಕ 10/5/2025 ಶನಿವಾರ ಮತ್ತು 11/5/2025 ಭಾನುವಾರ ಹೊಸಕೋಟೆ ಹರಿಹಳ್ಳಿಯಲ್ಲಿ ಕೆಂಚಾಂಬ ದೇವಸ್ಥಾನದ ದೊಡ್ಡ ಜಾತ್ರಾ ಮಹೋತ್ಸವಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೆಂಚಾಂಬ ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷ ರಘು ಮನವಿ ಮಾಡಿದರು. ಆಲೂರಿನಲ್ಲಿ ಮಾತನಾಡಿ ದಿನಾಂಕ 9/5/2025 ಶನಿವಾರದಿಂದ 10/5/2025 ಭಾನುವಾರದವರೆಗೂ ಶ್ರೀ ಕೆಂಚಾಂಬಿಕೆ ದೇವಿಯ ದೊಡ್ಡ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು, ಹರಿಹಳ್ಳಿಯ ಮೂಲಸ್ಥಾನದಿಂದ ದೇವಿಯ 7 ಮುಖಗಳನ್ನು ತಂದು ಅಲಂಕಾರ ಮಾಡಲಾಗುತ್ತದೆ. ಬ್ರಾಹ್ಮಿ, ಮಹೇಶ್ವರಿ, ವೈಷ್ಣವಿ, ಕೌಮಾರಿ, ವರಾಹಿ, ಇಂದ್ರಾಣಿ, ಚಾಮುಂಡಿ ಇವರೆಲ್ಲರ ಸಮಾಗಮ ನೋಡಬಹುದಾದ ಈ ಸುಗ್ಗಿ ಜಾತ್ರೆಯು ಸುಮಾರು 48 ಹಳ್ಳಿಗಳು ಸೇರಿ ಮಾಡುತ್ತಿದ್ದು, ಪ್ರತಿ ಗ್ರಾಮದ 28 ಸುಗ್ಗಿಕಟ್ಟಿಯಲ್ಲಿ ದೇವರುಗಳ ಸುಗ್ಗಿ ಜಾತ್ರೆ ನಡೆಯುತ್ತದೆ. ಜಾತ್ರಾ ದಿನದಿಂದ ಪ್ರತಿದಿನ ಅಮ್ಮನವರಿಗೆ ವಿಶೇಷ ಪಾದಪೂಜೆ, ವಸಂತ ಸೇವೆ, ಉಯ್ಯಾಲೆ ಜಾತ್ರೆ, ಪಾದ ತೂಗುವ ಜಾತ್ರೆ, ಉಕ್ಕುಂದ ಪೂಜೆ, ಸಪ್ತ ಮಾತೃಕಾಲಂಕಾರ ವಿಶೇಷ ಪೂಜೆ ನಡೆಯುತ್ತದೆ.
ಜಾತ್ರೆ ವಿಶೇಷತೆ ಏನೆಂದರೆ ವರ್ಷದಲ್ಲಿ 2 ಬಾರಿ ಸುತ್ತಮುತ್ತಲಿನ 48 ಹಳ್ಳಿ ಜನರು ಒಟ್ಟಿಗೆ ಸೇರಿ ವಿಜೃಂಭಣೆಯಿಂದ ದೇವಿಯ ಜಾತ್ರೆ ನಡೆಸುತ್ತಾರೆ. ಈ ಮಹೋತ್ಸವದ ವಿಶೇಷತೆ ಏನೆಂದರೆ ಜಾತ್ರಾ ಮಹೋತ್ಸವಕ್ಕೆ ನಿಗದಿಪಡಿಸಿದ ದಿನದಿಂದ ಜಾತ್ರಾ ಮಹೋತ್ಸವ ಮುಗಿಯುವವರೆಗೂ ಸುಮಾರು 10 ದಿನಗಳು ಮನೆಯಲ್ಲಿ ಮಾಡುವ ಅಡುಗೆ ಪದಾರ್ಥಗಳಿಗೆ ಒಗ್ಗರಣೆ ಹಾಕುವಂತಿಲ್ಲ ಮತ್ತು ಒಲೆ ಮೇಲೆ ಕಾಯುವ ಹಂಚನ್ನ ಇಡುವಂತಿಲ್ಲ, ರೊಟ್ಟಿಯನ್ನ ಬೇಯಿಸುವಂತಿಲ್ಲ. ಅಲ್ಲದೆ ಯಾವ ಮರದ ಹಸಿರು ರೆಂಬೆಯನ್ನು ಕಡಿಯಬಾರದು. ಗ್ರಾಮದಲ್ಲಿನ ಸಂಬಂಧಿಕರ ಮನೆಗೆ ಯಾರೂ ಹೋಗುವಂತಿಲ್ಲ, ಯಾರು ಹೊರಗಿನಿಂದ ಬಂದು ಉಳಿದುಕೊಳ್ಳುವಂತಿಲ್ಲ. ಹಾಗೆಯೇ ಊರು ಬಿಟ್ಟು ಬೇರೆ ಊರಿಗೆ ಹೋಗುವಂತಿಲ್ಲ. ಈ ಪದ್ಧತಿಗಳು ಜಾತ್ರಾ ಮಹೋತ್ಸವದಲ್ಲಿ ನಡೆಯುತ್ತವೆ. ಈ ಪದ್ಧತಿ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿದ್ದು ಈಗಲೂ ಸಹ ಗ್ರಾಮಸ್ಥರು ಹಾಗೂ ಭಕ್ತರು ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ. ಅಲ್ಲದೆ ಬೇಡಿ ಬಂದ ಭಕ್ತರ ಕಷ್ಟಗಳನ್ನು ಈಡೇರಿಸುವ ಮಹಾತಾಯಿ ಎಂದೇ ಭಕ್ತರು ನಂಬಿದ್ದಾರೆ. ಈ ದೇವಿಯ ಮತ್ತೊಂದು ವಿಶೇಷತೆ ಏನೆಂದರೆ ಮಕ್ಕಳಿಲ್ಲದವರಿಗೆ ಮಕ್ಕಳನ್ನ ಕರುಣಿಸುವ ಶಕ್ತಿ ದೇವತೆಯಾಗಿದ್ದು, ಮದುವೆಯಾಗಿ ಎಷ್ಟೋ ವರ್ಷಗಳು ಕಳೆದರೂ ಮಕ್ಕಳಿಲ್ಲದೆ ಕಷ್ಟ ಅನುಭವಿಸುತ್ತಿರುವ ಎಷ್ಟೋ ಭಕ್ತಾದಿಗಳು ಇಲ್ಲಿ ಬಂದು ಹರಕೆ ಮಾಡಿಕೊಂಡು ಹೋದ ಮೇಲೆ ಸಾವಿರಾರು ಮಹಿಳೆಯರಿಗೆ ಮಕ್ಕಳ ಭಾಗ್ಯ ದೊರೆತಿದೆ. ಕೆಂಚಾಂಬಿಕಾ ದೇವಿಯ ದೇವಸ್ಥಾನದ 3 ದಿಕ್ಕುಗಳಲ್ಲಿ ತ್ರಿಮೂರ್ತಿಗಳ ದೇವಸ್ಥಾನಗಳಿರುವುದೊಂದು ವಿಶೇಷ. ಪೂರ್ವಕ್ಕೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ಈಶ್ವರನ ದೇವಸ್ಥಾನ, ಪಶ್ಚಿಮಕ್ಕೆ ಸಿಂಧು ಬ್ರಹ್ಮನ ದೇವಾಲಯ, ದಕ್ಷಿಣಕ್ಕೆ ಶ್ರೀಕೃಷ್ಣ ದೇವಾಲಯಗಳಿವೆ. ಇಲ್ಲಿ ವಿಶಿಷ್ಟ ಕೋಟೆಯೊಂದಿದ್ದು ಇದರೊಳಗೆ ನೀರಿನ ಕೊಳ, ವಿಭಿನ್ನ ರೀತಿಯ ಕೆತ್ತನೆ ವಿನ್ಯಾಸಗಳುಳ್ಳ ಆಂಜನೇಯ ದೇವಸ್ಥಾನ, ಗರುಡಗಂಬ, ಈಶ್ವರಲಿಂಗ, ನವಗ್ರಹ ವಿಗ್ರಹ, ಬಸವೇಶ್ವರ ದೇವಾಲಯಗಳಿವೆ. ರಾತ್ರಿ ಉದ್ವಾರ್ಚನೆ ಅಂದರೆ ಸಮಾಗಮದ ನಂತರ ಪೂಜೆ, ಉತ್ಸವ, ಸುಗ್ಗಿ ಕುಣಿತ ಎಲ್ಲವೂ ಮುಗಿದ ಮೇಲೆ ಎಲ್ಲರನ್ನು ಯಥಾಸ್ಥಾನಗಳಿಗೆ ಕಳುಹಿಸಿ ಪರ ಊರಿನವರಿಗೆ ದರ್ಶನ ನೀಡಲು ಹೊರಡುವ ಕ್ರಿಯೆ ನಡೆಯುತ್ತದೆ. ಸ್ವಗ್ರಾಮದ ಜನರ ಬಾಜಾ ಭಜಂತ್ರಿಯೊಂದಿಗೆ ಪಟ, ಪೆಟ್ಟಿಗೆ, ಛತ್ರಿ, ಚಾಮರ, ಉತ್ಸವ, ಕೊಂಬು, ಕಹಳೆ, ನೃತ್ಯ, ಮೇಳಗಳು, ಆರತಿ, ಈಡುಕಾಯಿಗಳ ಸೇವೆಯೊಂದಿಗೆ ಮೆರವಣಿಗೆಯಲ್ಲಿ ಬರುವ ದೇವಿ ಸುಮಾರು 2 ಕಿಲೋಮೀಟರ್ ದೂರದ ದೇವಸ್ಥಾನ ತಲುಪಲು 2 ಗಂಟೆ ಆಗುತ್ತದೆ. ನಂತರ ಅಲಂಕಾರ, ಪೂಜೆ, ಪುನಸ್ಕಾರ ಸೇವೆಗಳ ಬಳಿಕ ಮಧ್ಯಾಹ್ನ 1 ಗಂಟೆಗೆ ವಿಶೇಷ ಬಲಿ ಪ್ರದಾನ, ಮಹಾಮಂಗಳಾರತಿ ನಡೆದು ಸಾರ್ವಜನಿಕ ದರ್ಶನಕ್ಕೆ ಎಡೆ ಮಾಡಿಕೊಡಲಾಗುತ್ತದೆ. ನಂತರ ದೇವಿಯ ಸಹಿತ ಹರಕೆ ಹೊತ್ತ ಭಕ್ತಾದಿಗಳಿಗೆ ಕೆಂಡ ಹಾಯಲು ಅವಕಾಶ ನೀಡಲಾಗುತ್ತದೆ. ಕೆಂಡ ಹಾಯುವ ಹರಕೆ ಹೊತ್ತ ಭಕ್ತರು ಪಾದ ನಮಸ್ಕಾರ ಮಾಡಿದ ನಂತರ ಸಾರ್ವಜನಿಕರಿಗೆ ಪಾದ ನಮಸ್ಕಾರಕ್ಕೆ ಅವಕಾಶ ಮಾಡಿಕೊಡಲಾಗುತ್ತದೆ. ಇದು ಸುಮಾರು ರಾತ್ರಿ 10ರವರೆಗೂ ಮುಂದುವರಿಯುತ್ತದೆ. ಈ ಜಾತ್ರಾ ಮಹೋತ್ಸವಕ್ಕೆ ಸುಮಾರು 15 ರಿಂದ 20 ಸಾವಿರ ಭಕ್ತಾದಿಗಳು ಸೇರಲಿದ್ದು, ಬಂದಂತಹ ಭಕ್ತಾದಿಗಳಿಗೆ ಅನ್ನದಾಸೋಹ ಮತ್ತು ಬಸ್ ವ್ಯವಸ್ಥೆ ಹಾಗೂ ಆರೋಗ್ಯ ವ್ಯವಸ್ಥೆ ಕಲ್ಪಿಸಿದ್ದು, ಭಕ್ತಾದಿಗಳು ಸದುಪಯೋಗ ಪಡೆದುಕೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ದೇವಸ್ಥಾನ ಸಮಿತಿ ನಿರ್ದೇಶಕರಾದ ಶ್ರೀ ನಾರಾಯಣ ಶರ್ಮಾ, ಶ್ರೀ ಸಿದ್ದ ಬಸವೇಗೌಡ, ಶ್ರೀ ಸಂದೀಪ್, ಶ್ರೀಮತಿ ಪಾರ್ವತಮ್ಮ ಮಲ್ಲೇಶ್, ಶ್ರೀಮತಿ ಕೋಮಲಾ ಪ್ರಶಾಂತ್, ಶ್ರೀ ರಾಜೇಶ್, ಶ್ರೀ ರಾಮಸ್ವಾಮಿ ಅರ್ಚಕರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಆಸಕ್ತಿಯಿಂದ ಕೆಲಸ ಮಾಡಿರ್ತೇವೆ ಹಾಗೂ ಎಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ಈ ದೇವಿಯ ಭಕ್ತರಲ್ಲಿ ನಮ್ಮದೊಂದು ಮನವಿ, ತಾವೆಲ್ಲರೂ ಬಂದು ಶನಿವಾರ ಕಾರ್ಯಕ್ರಮ ಹೇಗಿರುತ್ತೆ ಅಂದರೆ ಭಾನುವಾರ ಬೆಳಗ್ಗೆ ಮೂಲ ದೇವಸ್ಥಾನದಿಂದ ಉತ್ಸವ ಮೂರ್ತಿ ಹಾಗೂ ದೇವಿಯ ಮುಖಶ್ರೀ ಹಾಗೂ ದೇವಿಯ ಪಾದುಕೆ ಹಾಗೂ ಒಡವೆ ಅಲ್ಲಿಂದ ಮೂಲ ದೇವಸ್ಥಾನದಿಂದ ವಾದ್ಯಗೋಷ್ಠಿ ಮತ್ತು ಸುಗ್ಗಿ ಕುಣಿತದ ಮುಖಾಂತರ 1.5 ಕಿಲೋಮೀಟ್ರು ಹಾಗೆ ನಡ್ಕೊಂಡು ಅದನ್ನು ತರೋ ಪದ್ಧತಿ ಇದೆ. ಯೋಗ ಧ್ಯಾನವು ದೇಹದ ಪ್ರತಿ ಅಂಗಾಂಗಗಳ ಆರೋಗ್ಯದ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ತಲೆಯಿಂದ ಪಾದದವರೆಗೂ ಎಲ್ಲ ಅಂಗಾಂಗಗಳಿಗೂ ಯೋಗದಿಂದ ಪ್ರಯೋಜನವಿದೆ ಎಂದು ಹರಿದ್ವಾರ ಪತಂಜಲಿ ಯೋಗಪೀಠದ ಮುಖ್ಯ ಕೇಂದ್ರೀಯ ಪ್ರಭಾರಿ ಸ್ವಾಮಿ ಪರಮಾರ್ಥ ದೇವ್ಜಿ ಸಲಹೆ ನೀಡಿದರು. ಹಾಸನ ನಗರದ ಚನ್ನಪಟ್ಟಣದಲ್ಲಿರುವ ಗೋಮತಿ ಕಲ್ಯಾಣ ಮಂಟಪದಲ್ಲಿ ಪತಂಜಲಿ ಯೋಗ ಪರಿವಾರದಿಂದ ಮೇ 5 ರಿಂದ 7ರವರೆಗೂ 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದ್ದ ಉಚಿತ ಯೋಗ ಧ್ಯಾನ ಪ್ರಾಣಾಯಾಮದ ಮುಕ್ತಾಯ ಸಮಾರಂಭದಲ್ಲಿ ಬುಧವಾರದಂದು ಮಾತನಾಡಿದ ಅವರು, ಯೋಗಕ್ಕೆ ಪೂರಕವಾಗಿ ಪ್ರತಿನಿತ್ಯ ಉಗುರು ಬೆಚ್ಚಗಿನ ನೀರು, ಹಣ್ಣು ಹಂಪಲುಗಳು ಮತ್ತು ಗುಣಮಟ್ಟದ ಆಹಾರ ಪದ್ಧತಿಯಿಂದ ಆರೋಗ್ಯ ರಕ್ಷಣೆ ಸಾಧ್ಯ. ಬೆಳಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚಗಿನ ನೀರು ಮತ್ತು ಹಸುವಿನ ತುಪ್ಪ ಸೇವನೆಯಿಂದ ದೇಹಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ. ಹಗಲು ಹೊತ್ತಿನಲ್ಲಿ ಮಜ್ಜಿಗೆ ಸೇವನೆ, ರಾತ್ರಿ ಮಲಗುವಾಗ ಹಾಲು ಸೇವನೆ ಆರೋಗ್ಯಕ್ಕೆ ಉತ್ತಮ. ಯೋಗದ ಜೊತೆಗೆ ಉತ್ತಮ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು. ಮನುಷ್ಯನ ಜೊತೆ ಗೋವುಗಳಿಗೂ ಪತಂಜಲಿ ಆರೋಗ್ಯ ಆಹಾರ ಲಭ್ಯವಿದ್ದು ಅವುಗಳನ್ನು ಬಳಸಿಕೊಳ್ಳುವಂತೆ ಕಿವಿ ಮಾತು ಹೇಳಿದ್ರು. ತುಳಸಿ, ಅಲೋವೆರಾ ಸೇರಿದಂತೆ ನಮ್ಮ ಸುತ್ತಮುತ್ತ ಸಿಗುವ ಹಲವು ಗಿಡಮೂಲಿಕೆಗಳನ್ನು ಉಪಯೋಗಿಸಿಕೊಂಡ್ರೆ ಇದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳು ಲಭ್ಯವಾಗಲಿವೆ. ಬೆಳಗ್ಗೆ ಖಾಲಿ ಹೊಟ್ಟೆಗೆ 1 ಚಮಚ ತುಪ್ಪ ಸೇವನೆಯಿಂದ ಹೊಟ್ಟೆಯಲ್ಲಿನ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಲಭ್ಯವಾಗಲಿದೆ ಎಂದು ಸಲಹೆ ನೀಡಿದರು. ಹರಿದ್ವಾರ ಪತಂಜಲಿ ಯೋಗಪೀಠದ ಮುಖ್ಯ ಕೇಂದ್ರೀಯ ಪ್ರಭಾರಿ ಸ್ವಾಮಿ ಪರಮಾರ್ಥ ದೇವ್ಜಿ ಅವರ ನೇತೃತ್ವದಲ್ಲಿ ನಡೆದ 3 ದಿನದ ಯೋಗ ತರಬೇತಿಯಲ್ಲಿ ವಿವಿಧ ಜಿಲ್ಲೆಗಳ ಯೋಗಪಟುಗಳು ಭಾಗವಹಿಸಿ ಗಮನ ಸೆಳೆದರು. ಯೋಗಪಟುಗಳು ವಿವಿಧ ಯೋಗ ಭಂಗಿಯನ್ನ ಸ್ವಾಮೀಜಿಯವರ ಎದುರು ಪ್ರದರ್ಶಿಸಿ ಗಮನ ಸೆಳೆದರು. ಇದೇ ವೇಳೆ ಅಗ್ನಿಹೋತ್ರ ನಡೆಯಿತು. ಶಿಬಿರದಲ್ಲಿ ಪತಂಜಲಿ ಯೋಗ ಪರಿವಾರದ ರಾಜ್ಯ ಪ್ರಭಾರಿ ಭಾವರ್ ಲಾಲ್ಜಿ ಆರ್ಯ, ಪರಿವಾರದ ನಿಕಟಪೂರ್ವ ಜಿಲ್ಲಾ ಸಂರಕ್ಷಕರಾದ ಹರಿಹರಪುರ ಶ್ರೀಧರ್, ಜಿಲ್ಲಾ ಸಂರಕ್ಷಕ ಲೋಕನಾಥ್, ಭಾರತ್ ಸ್ವಾಭಿಮಾನ್ ಟ್ರಸ್ಟ್ ಜಿಲ್ಲಾ ಪ್ರಭಾರಿ ಶೇಷಪ್ಪ, ಪತಂಜಲಿ ಯೋಗ ಸಮಿತಿ ಜಿಲ್ಲಾ
ಜಿಲ್ಲಾ ಪ್ರಭಾರಿ ಗಿರೀಶ್, ಯುವ ಭಾರತ್ ಜಿಲ್ಲಾ ಪ್ರಭಾರಿ ಸುರೇಶ್ ಪ್ರಜಾಪತಿ, ಕಿಸಾನ್ ಸೇವಾ ಸಮಿತಿ ಜಿಲ್ಲಾ ಪ್ರಭಾರಿ ನಾಗೇಶ್, ಮಹಿಳಾ ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ ಶಾರದಾ ಧರ್ಮಾನಂದ್, ಗೋಮತಿ ಕಲ್ಯಾಣ ಮಂಟಪದ ಮಾಲೀಕರಾದ ದಿನೇಶ್, ಬಿಜೆಪಿ ಮುಖಂಡರಾದ ವೇಣುಗೋಪಾಲ್, ಕಾಂತರಾಜ್, ಸಾಧನಾ ಕಾಲೇಜಿನ ವಿಜಯಕುಮಾರ್, ಎಪಿಜೆ ಕಾಲೇಜಿನ ಮುರಳಿ, ನಿಟ್ಟೂರು ಜಯರಾಮ್, ಡಾ ಪಾಲಾಕ್ಷ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. मेडिकेटेड वाटर तो उसमें आंवला, एलोवेरा, गोधन अर्क, या आपको लगता है सुबह सुबह आप फ्रेश होकर के मेडिकेटेड वाटर, सौंफ का पानी, धनिये का पानी, जीरे का पानी, दालचीनी का पानी, अर्जुन उछाल का पानी, मेथी का पानी, पूरे शरीर को सारे विजाती तत्व बाहर आ जाते हैं। मेथी का पानी सुबह सुबह आप खाली पेट फ्रेश होने के बाद लीजिए, थोड़ा सा नींबू उसमें डाल लीजिए, सारे टॉक्सिन्स बाहर हो जाएंगे। थोड़ा सा नींबू शहद ले लीजिए, सारे विजाती तत्व बाहर। अल्कलाइन वाटर, ये जो भस्म है, यज्ञ की भस्म, ये यज्ञ करते हैं होमक में, यज्ञ की भस्म को छान करके रख लीजिए, इसको पानी में डाल करके अल्कलाइन वाटर सारे रोगों को दूर करता है, निगेटिविटी सारे शरीर को दूर करता है, बहुत अच्छा है। तो ऐसा कीजिए। और सुबह सुबह पानी, दोपहर के भोजन में छाछ, क्या बोला, मज्जिगे, मज्जिगे, और ಬೆಳಗ್ಗೆ ನೀರು, ಮಧ್ಯಾಹ್ನ ಮಜ್ಜಿಗೆ, रात्रि दूध, ಹಾಲು, मिल्क, हाँ, गोदूध, गाय का दूध, 1 गिलास, इससे पूरा स्वस्थ रहे। HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸ್ಯಭರಿತವಾಗಿರುವ ಭಾರಿ ಕುತೂಹಲ ಕೆರಳಿಸುವ ಕುಲದಲ್ಲಿ ಕೇಳಿಯಾವುದು ಕನ್ನಡ ಚಲನಚಿತ್ರದಲ್ಲಿ ನಾಯಕ ನಟನಾಗಿ ನಾನು ನಟಿಸಿದ್ದು ಮೇ 23ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದೆ ಎಂದು ಕಾಮಿಡಿ ಕಿಲಾಡಿಗಳು ಹಾಸ್ಯ ನಾಯಕ ನಟ ಮಡೇನೂರು ಮನು ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಯೋಗರಾಜ್ ಸಿನಿಮಾಸ್ ಅರ್ಪಿಸುವ ಪರ್ಲ್ ಸಿನಿ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಹಾಗೂ ಎಕೆ ಸಂತೋಷ್ ಕುಮಾರ್ ಮತ್ತು ವಿದ್ಯಾ ಅವರ ನಿರ್ಮಾಣದಲ್ಲಿ ಮೇ 23ರಂದು ರಾಜ್ಯಾದ್ಯಂತ 120 ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗುತ್ತಿದೆ. ಈ ಚಿತ್ರವನ್ನ ಕೆ ರಾಮನಾರಾಯಣ್ ನಿರ್ದೇಶಿಸಿದ್ದಾರೆ. ಕಥೆಯನ್ನ ಯೋಗರಾಜ್ ಭಟ್ ಮತ್ತು ಇಸ್ಲಾಮುದ್ದೀನ್ ಸಾಹಿತ್ಯ ಜಯಂತ್ ಕೈಕಿಣಿ, ಕೆ ರಾಮನಾರಾಯಣ್ ಹಾಗೂ ಯೋಗರಾಜ್ ಭಟ್ ನೀಡಿದ್ದಾರೆ. ಮನೋಮೂರ್ತಿ ಸಂಗೀತ ನೀಡಿದರೆ ಛಾಯಾಗ್ರಹಣವನ್ನ ಬಿಕೆ ಮನು, ಸಂಭಾಷಣೆಯನ್ನ ವಿಜಯಾನಂದ್ ಹಾಗೂ ನಾಗೇಶ್ ಮತ್ತು ಮುರಳಿ ನೃತ್ಯ ನಿರ್ವಹಿಸಿದ್ದಾರೆ ಎಂದರು. ತಾರಾಗಣದಲ್ಲಿ ಮೌನ ಗುಡ್ಡೆಮನೆ, ಯೋಗರಾಜ್ ಭಟ್, ಸೋನಲ್ ಮಂತೇರು, ತಬಲಾ ನಾಣಿ, ಶರತ್ ಲೋಹಿತಾಶ್ವ, ಡ್ರ್ಯಾಗನ್ ಮಂಜು, ಜೇಡರಹಳ್ಳಿ ಕೃಷ್ಣಪ್ಪ, ಕರಿಸುಬ್ಬು, ಹರೀಶ್, ರಾಜು, ಸೀನಾ, ನಾಗೇಂದ್ರ ಅರಸ್ ಇತರರು ತಾರಾಗಣದಲ್ಲಿದ್ದಾರೆ ಎಂದು ತಿಳಿಸಿದರು. ಪ್ರಸ್ತುತ ಕಾಲದಲ್ಲಿ ಜನರು ಮನರಂಜನೆ ಚಿತ್ರ ಬೇಕೆನ್ನೋ ಬೇಡಿಕೆ ಇದೆ. ಈ ನಿಟ್ಟಿನಲ್ಲಿ ಅಂತಹದೇ ಚಿತ್ರವಾದ ಕುಲದಲ್ಲಿ ಕೇಳ್ಯಾವುದು ನಿರ್ಮಿಸಲಾಗಿದೆ. 5 ಹಾಡುಗಳಿರುವ ಈ ಚಲನಚಿತ್ರದ ಚಿತ್ರೀಕರಣವನ್ನ ರಾಮನಗರ, ಚನ್ನಪಟ್ಟಣ, ಸಕಲೇಶಪುರ ಸುತ್ತಮುತ್ತ ಚಿತ್ರೀಕರಣ ಮಾಡಲಾಗಿದ್ದು ಕುಟುಂಬ ಸಮೇತ ನೋಡಬಹುದಾದ ಸಿನಿಮಾ ಇದಾಗಿದೆ. ನಿಮ್ಮ ಊರಿನ ಮಗನಾದ ನನ್ನನ್ನ ಬೆಳೆಸಲು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಚಲನಚಿತ್ರವನ್ನ ನೋಡೋದ್ರ ಮೂಲಕ ನಮ್ಮನ್ನ ಹಾರೈಸಿ ಬೆಳೆಸಿ ಎಂದು ಮನವಿ ಮಾಡಿದರು. HCN ನ್ಯೂಸ್ ಹಾಸನ್. ಇದೇ ತಿಂಗಳು 23 ರಾಜ್ಯಾದ್ಯಂತ ರಿಲೀಸ್ ಆಗ್ತಾಯಿದೆ. ಇದು ಯೋಗರಾಜ್ ಭಟ್ ಸರ್ ಅವರ ಒಂದು ಕತೆ, ಸಾಹಿತ್ಯ, ಹಾಗೆ ಅವ್ರದ್ದೇ ಬ್ಯಾನರ್ ಆಗಿರುತ್ತೆ. ಇದು ಕೆ ರಾಮನಾರಾಯಣ್ ಸರ್ ಅವರು ಎಲ್ರಿಗೂ ಗೊತ್ತಿರುತ್ತೆ. ಟೈಸನ್, ಕ್ರ್ಯಾಕ್, ಹಾಗೆ ಅಬ್ಬರ, ರಾಜ ಮಾರ್ತಾಂಡ, ಆಮೇಲೆ ಸುಮಾರು ಸಿನಿಮಾ ಡೈಲಾಗ್ ರೈಟ್ರು, ಸುಮಾರು ಲಿರಿಕ್ಸ್ ಅಂತೂ ಒಂದು 500 ಸಾಂಗ್ ಮೇಲೆ ಬರೆದಿದ್ದಾರೆ. ಅವರೇ ಈ ಸಿನಿಮಾದ ನಿರ್ದೇಶಕರು. ಆಮೇಲೆ ಮೌನ ಗುಡ್ಡೆಮನೆಯವರು ರಾಮಾಚಾರ್ಯ ಸೀರಿಯಲ್ ಹೀರೋಯಿನ್ನೇ ನಮ್ಮ ಸಿನಿಮಾ ಹೀರೋಯಿನ್ನು. ಒಂದು ಒಳ್ಳೆ ಕನ್ನಡ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಎಲ್ಲರೂ ಕೂಡ ಇಷ್ಟು ದಿವಸ ಸಪೋರ್ಟ್ ಮಾಡಿದ್ದೀರಾ. ಹಾಸನದ ಜನತೆಯಲ್ಲಿ ಪ್ರೀತಿಯಿಂದ ಒಂದು ಪರ್ಸ್ನಲ್ ಆಗಿ ರಿಕ್ವೆಸ್ಟ್, ಈ ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಜಾಸ್ತಿ ಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ಲರೂ ಕೂಡ ಸಹಕರಿಸಿ. ಇದೇ ತಿಂಗಳು 23 ಎಲ್ಲ ಕಡೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಚನ್ನರಾಯಪಟ್ಟಣ ನಗರದ ಸರ್ಕಾರಿ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಹಾಗೂ ಇಂಡಿಯನ್ ಕ್ರಿಕೆಟರ್ಸ್ ವತಿಯಿಂದ ವೀರ ಯೋಧ ಸೈನಿಕರು ಉಗ್ರಗಾಮಿಗಳ ನೆಲೆಯನ್ನ ಧ್ವಂಸ ಮಾಡಿದ ಹಿನ್ನೆಲೆ ಸಂಭ್ರಮಾಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸೈನಿಕರುಗಳಾದ ವೆಂಕಟೇಶ್, ಗೋಪಿ, ಇಂಡಿಯನ್ ಕ್ರಿಕೆಟರ್ಸ್ ಅಧ್ಯಕ್ಷ ನವೀನ್, ಹಿಂದೂಪರ ಸಂಘಟನೆಯ ಕಾರ್ಯಕರ್ತರಾದ ಜಗದೀಶ್ ಕೆರೆಬೀದಿ, ಜಯರಾಮ್ ಮಾರೇನಹಳ್ಳಿ, ಶರತ್ ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. 29 ಕಂಟ್ರಿಗಳಿಗೆ ಇವತ್ತು ಮಾಡಿ ತೋರಿಸಿದೆ. ಇಂಡಿಯಾ ಅಂದ್ರೆ ಏನು, ಇಂಡಿಯಾ ಸೋಲ್ಜರ್ ಅಂದ್ರೆ ಏನು ಅಂತ ಮಾಡಿ ತೋರಿಸಿದೆ ಇವತ್ತು. ಅದು ಎಲ್ಲರಿಗೂ ಗೊತ್ತಾಗಿದೆ. ಇವತ್ತು ಹೇಳಿದರು
ಒಬ್ಬ ಏನಿವತ್ತು ನಮ್ಮ ದೇಶದ ಒಬ್ಬ ಅತ್ಯಂತ ಪ್ರಧಾನಮಂತ್ರಿ ಆದಂಥ ಮೋದಿಯವರು ಒಂದು ಮಾತು ಬಿಹಾರದಲ್ಲಿ ಒಂದು ಮಾತು ಹೇಳಿದರು, ನೀವು ಊಹಿಸ್ಕೊಳ್ಳೋಕ್ಕೂ ಅಸಾಧ್ಯ, ಆ ರೀತಿ ಅವ್ರನ್ನ ಗುರುತಿಸಿ ನಾವು ತೆಗಿತೀವಿ ಅಂತ ಹೇಳಿದರು. ಅದನ್ನು ಮಾಡಿ ತೋರಿಸಿದ್ದಾರೆ ಅವರು. ಇದು ಅವ್ರ ಗೆಲುವಲ್ಲ, ಇದು ನಮ್ಮ ಹಿಂದೂಗಳ ಎಲ್ಲರ ಗೆಲುವು. ಇದು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಹಸೀಲ್ದಾರ್ ವಿರುದ್ಧ ಭ್ರಷ್ಟಾಚಾರದ ಆರೋಪ, ಅಮಾನತು ಮಾಡಿ ತನಿಖೆಗೆ ಸಂಘಟನೆಗಳ ಆಗ್ರಹ, ಪ್ರತಿಭಟನೆಗೆ ಬೆಂಬಲ ನೀಡಿದ ತಾಲೂಕು ಕಾಂಗ್ರೆಸ್ ಮುಖಂಡರು. ಆರಂಭವಾಗಿರುವ ಪರಿಶಿಷ್ಟ ಜಾತಿ ಜನಗಣತಿ ಮಾದಿಗ ಎಂದು ನಮೂದಿಸಲು ಮುಖಂಡರ ಮನವಿ, ಅರಿವು ಮೂಡಿಸುವ ಕಾರ್ಯಕ್ಕೆ ಮುಂದಾದ ವೇದಿಕೆ. ಯಶಸ್ವಿಯಾದ ಆಪರೇಷನ್ ಸಿಂಧೂರ, ಜಿಲ್ಲೆಯ ಎಲ್ಲೆಡೆ ಸಂಭ್ರಮಾಚರಣೆ, ಬೇಲೂರು ದೇಗುಲದಲ್ಲಿ ಸೈನಿಕರ ಕ್ಷೇಮಕ್ಕೆ ವಿಶೇಷ ಪೂಜೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.